ಮೊಹಮ್ಮದ್ ಸಿರಾಜ್ ಸದ್ಯ ಕ್ರಿಕೆಟ್ ಜಗತ್ತಿನ ಒನ್ ಆಫ್ ದಿ ಬೆಸ್ಟ್ ಬೌಲರ್. ಐಸಿಸಿ ಏಕದಿನ ಫಾರ್ಮ್ಯಾಟ್ನ ನಂಬರ್ 8 ರ್ಯಾಂಕ್ ಪೇಸರ್. ಆದರೆ ಕೆಲ ವರ್ಷಗಳ ಹಿಂದೆ ಸಿರಾಜ್ರಷ್ಟು ಟ್ರೋಲ್ಗೊಳಗಾದ, ಟೀಕೆಗಳನ್ನು ಎದುರಿಸಿದ ಭಾರತದ ಬೌಲರ್ ಮತ್ತೊಬ್ಬರಿಲ್ಲ. ದೇಶೀಯ ಕ್ರಿಕೆಟ್ನಲ್ಲಿ ಹೈದರಾಬಾದ್ ಪರ ಮಿಂಚಿದ ಸಿರಾಜ್ 2017ರಲ್ಲಿ IPLಗೆ ಎಂಟ್ರಿ ನೀಡಿದ್ರು. ಆಗ ಸಿರಾಜ್ ಬೇಸ್ ಪ್ರೈಸ್ ಇದ್ದದ್ದು ಜಸ್ಟ್ 20 ಲಕ್ಷ. ಈ 20 ಲಕ್ಷ ಸಿಕ್ಕರೆ ಸಾಕು ಅಂತ ಸಿರಾಜ್ ಅಂದುಕೊಂಡಿದ್ರು. ಆದರೆ ಸನ್ ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ 2.7 ಕೋಟಿ ನೀಡಿ ಸಿರಾಜ್ರನ್ನ ಖರೀದಿಸಿತ್ತು. ಅಲ್ಲಿಂದ ಸಿರಾಜ್ ಕೋಟ್ಯಧಿಪತಿಯಾಗಿ ಬದಲಾದರು. ಇನ್ನು 2018ರಲ್ಲಿ RCB ತಂಡಕ್ಕೆ ಸಿರಾಜ್ ಎಂಟ್ರಿ ನೀಡಿದ್ರು. ಅಲ್ಲಿಂದ ಅವರ ಕರಿಯರ್ಗೆ ಬಿಗ್ ಟರ್ನ್ ಸಿಕ್ತು. ಮೊದಲೆರಡು ಸೀಸನ್ಗಳಲ್ಲಿ ಸಿರಾಜ್ ಫ್ಲಾಪ್ ಶೋ ನೀಡಿದ್ರು. ಇದರಿಂದ ಈ ಹೈದರಾಬಾದ್ ಎಕ್ಸ್ಪ್ರೆಸ್ ಸಾಕಷ್ಟು ಟೀಕೆ ಮತ್ತು ಟ್ರೋಲ್ಗಳನ್ನ ಎದುರಿಸಬೇಕಾಯಿತು. ಆದರೆ ಕ್ಯಾಪ್ಟನ್ ಕೊಹ್ಲಿ ಮಾತ್ರ ಸತತ ಅವಕಾಶಗಳನ್ನ ನೀಡ್ತಾ ಸಿರಾಜ್ನಲ್ಲಿನ ಅಸಲಿ ತಾಕತ್ತನ್ನ ಹೊರತಂದ್ರು. ಅಲ್ಲಿಂದ ಸಿರಾಜ್ ಒಂದೊಂದಾಗಿಯೇ ಯಶಸ್ಸಿನ ಮೆಟ್ಟಿಲುಗಳನ್ನ ಹತ್ತಿದ್ರು. ಕಳೆದ 7 ವರ್ಷಗಳಿಂದ ಸಿರಾಜ್ RCB ತಂಡದ ಭಾಗವಾಗಿದ್ರು. ಕೊಹ್ಲಿ ಮತ್ತು ಸಿರಾಜ್ರದ್ದು ಒಂಥರ ಅಣ್ಣ ತಮ್ಮಂದಿರ ಸಂಬಂಧ. ಮೈದಾನದಲ್ಲಿ ಇವರ ಬಾಂಡಿಂಗ್ ನೋಡೋದೇ ಚೆಂದ. RCB ಅಭಿಮಾನಿಗಳ ಪ್ರೀತಿಯ ಮಿಯಾ ಭಾಯ್ ಆಗಿದ್ದ ಸಿರಾಜ್ ಇನ್ಮೇಲೆ RCB ತಂಡದಲ್ಲಿರಲ್ಲ. ಮೆಗಾ ಆಕ್ಷನ್ನಲ್ಲಿ ಸಿರಾಜ್ ಗುಜರಾತ್ ಟೈಟನ್ಸ್ ತಂಡದ ಪಾಲಾಗಿದ್ದಾರೆ. ಇದರಿಂದ ಸಿರಾಜ್ ನೆಚ್ಚಿನ ತಂಡಕ್ಕೆ ಕಣ್ಣೀರಿನ ವಿದಾಯ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕ ಪೋಸ್ಟ್ ಮೂಲಕ RCB ಅಭಿಮಾನಿಗಳಿಗೆ ಭಾವನಾತ್ಮಕ ಕೃತಜ್ಞತೆ ಸಲ್ಲಿಸಿದ್ದಾರೆ. ನನ್ನ ಪ್ರೀತಿಯ RCB ಜೊತೆಗಿನ 7 ವರ್ಷಗಳು ನನ್ನ ಹೃದಯಕ್ಕೆ ತುಂಬಾ ಹತ್ತಿರದ ದಿನಗಳು. RCB ಶರ್ಟ್ನಲ್ಲಿ ನನ್ನ ಸಮಯವನ್ನ ಹಿಂದಿರುಗಿ ನೋಡಿದಾಗ ನನ್ನ ಹೃದಯವು ಕೃತಜ್ಞತೆ, ಪ್ರೀತಿ ಮತ್ತು ಭಾವುಕತೆಯಿಂದ ತುಂಬಿ ಹೋಗುತ್ತೆ. ನಾನು ಮೊದಲು RCB ಜರ್ಸಿಯನ್ನ ಧರಿಸಿದಾಗ ಇಂಥದ್ದೊಂದು ಬಂಧ ರೂಪುಗೊಳ್ಳಲಿದೆ ಅಂತ ಭಾವಿಸಿರಲಿಲ್ಲ. ಅಲ್ಲದೆ ನಾನು RCB ಪರ ಕಣಕ್ಕಿಳಿದು ಎಸೆದ ಮೊದಲ ಎಸೆತ, ತೆಗೆದುಕೊಂಡ ಪ್ರತಿ ವಿಕೆಟ್, ಆಡಿದ ಪ್ರತಿ ಪಂದ್ಯ, ನಿಮ್ಮೊಂದಿಗೆ ಹಂಚಿಕೊಂಡ ಪ್ರತಿ ಕ್ಷಣ ಎಲ್ಲವೂ ಅತ್ಯದ್ಭುತ. ಇದರ ನಡುವೆ ಕೆಲ ಏರಿಳಿತಗಳಿವೆ. ಆದರೆ ಎಲ್ಲದರಲ್ಲೂ ಒಂದು ವಿಷಯ ಸ್ಥಿರವಾಗಿತ್ತು, ಅದುವೇ ನಿಮ್ಮ ಸಪೋರ್ಟ್. RCB ನನ್ನ ಪಾಲಿನ ಕೇವಲ ಫ್ರಾಂಚೈಸಿ ಆಗಿರಲಿಲ್ಲ, ಅದಕ್ಕಿಂತ ಹೆಚ್ಚು ಅದೊಂದು ಭಾವನೆ, ಹೃದಯ ಬಡಿತ, ಮನೆಯಂತೆ ಭಾಸವಾಗುವ ಕುಟುಂಬ. ಪಂದ್ಯಗಳಲ್ಲಿ ಸೋತಾಗ ಪದಗಳಲ್ಲಿ ವಿವರಿಸಲಾಗದಷ್ಟು ನೋವಿನ ರಾತ್ರಿಗಳನ್ನು ಕಳೆದಿದ್ದೇನೆ. ಆದರೆ ಸ್ಟ್ಯಾಂಡ್ಗಳಲ್ಲಿ ನಿಮ್ಮ ಜಯಘೋಷಗಳು, ಸೋಷಿಯಲ್ ಮೀಡಿಯಾದಲ್ಲಿನ ನಿಮ್ಮ ಸಂದೇಶಗಳು, ನಿಮ್ಮ ನಿರಂತರ ನಂಬಿಕೆ ನನ್ನನ್ನು ಹೊಸ ಉತ್ಸಾಹದಿಂದ ಆಡುವಂತೆ ಮಾಡ್ತಾ ಇತ್ತು. RCB ಅಭಿಮಾನಿಗಳಾದ ನೀವು ಈ ತಂಡದ ಆತ್ಮ. ನೀವು ತರುವ ಶಕ್ತಿ, ನೀವು ನೀಡುವ ಪ್ರೀತಿ, ನೀವು ತೋರಿಸುವ ನಂಬಿಕೆಗೆ ಯಾವುದು ಸಾಟಿಯಲ್ಲ. ಪ್ರತಿ ಬಾರಿ ನಾನು ಮೈದಾನಕ್ಕೆ ಕಾಲಿಟ್ಟಾಗ ನಿಮ್ಮ ಕನಸುಗಳು ಮತ್ತು ಭರವಸೆಗಳ ಭಾರವನ್ನ ನಾನು ಅನುಭವಿಸಿದ್ದೇನೆ. ಅಲ್ಲದೆ ನನ್ನಿಂದಾಗುವ ಎಲ್ಲವನ್ನ ನೀಡಿದ್ದೇನೆ. ಯಾಕಂದರೆ ನೀವು ನನ್ನ ಹಿಂದೆಯೇ ಇದ್ದೀರಿ ಎಂದು ನನಗೆ ಗೊತ್ತಿತ್ತು. ನೀವು ನೀಡಿದ ಬೆಂಬಲ ಮತ್ತು ಪ್ರೀತಿಯಿಂದಲೇ ನಾನು ಮತ್ತಷ್ಟು ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗ್ತಾ ಇತ್ತು. ನಾವು ಸೋತಾಗ ನೀವು ಕಣ್ಣೀರು ಹಾಕೋದನ್ನ ನಾನು ನೋಡಿದ್ದೇನೆ. ಗೆದ್ದಾಗ ನಿಮ್ಮ ಸಂಭ್ರಮಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ನಿಜವಾಗಿಯೂ ಹೇಳ್ತಾ ಇದ್ದೇನೆ, RCB ಅಭಿಮಾನಿಗಳೇ, ನಿಮ್ಮಂತಹ ಫ್ಯಾನ್ಸ್ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಸಮರ್ಪಣೆ, ನಿಮ್ಮ ನಿಷ್ಠೆ, ಇದು ನನ್ನ ಜೀವನದುದ್ದಕ್ಕೂ ನಾನು ಪಾಲಿಸುತ್ತೇನೆ. ನಾನು ಈಗ ನನ್ನ ವೃತ್ತಿ ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟರೂ RCB ಯಾವಾಗಲೂ ನನ್ನ ಹೃದಯದ ಭಾಗದಲ್ಲಿರುತ್ತದೆ. ಇದು ವಿದಾಯ ಅಲ್ಲ, ಇದು ನನ್ನ ಧನ್ಯವಾದಗಳು. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ, ನನ್ನನ್ನು ಅಪ್ಪಿಕೊಂಡಿದ್ದಕ್ಕಾಗಿ ಮತ್ತು ಕ್ರಿಕೆಟ್ಗಿಂತಲೂ ದೊಡ್ಡದೊಂದು ಭಾಗವಾಗಿ ನನ್ನನ್ನು ಭಾವಿಸಿದ್ದಕ್ಕಾಗಿ ಧನ್ಯವಾದಗಳು. ಕೇಳಿದ್ರಲ್ಲ ಸ್ನೇಹಿತರೆ, RCB ಮತ್ತು RCB ಅಭಿಮಾನಿಗಳ ಬಗ್ಗೆ ಸಿರಾಜ್ರ ಮನದಾಳದ ಮಾತುಗಳನ್ನ. ಆಟಗಾರನಾಗಿದ್ರೂ ಮನೆ ಮಗನಂತೆ ಆರಾಧಿಸುವ, ಬೆಟ್ಟದಷ್ಟು ಪ್ರೀತಿಸುವ ಅಭಿಮಾನಿಗಳಿಗೆ ಗುಡ್ ಬೈ ಹೇಳೋದು ಸುಲಭವಲ್ಲ. ನೀವು ಈ ಬಾರಿ ಸಿರಾಜ್ರನ್ನ ಎಷ್ಟು ಮಿಸ್ ಮಾಡಿಕೊಳ್ತೀರಿ? ಕಾಮೆಂಟ್ ಮಾಡಿ.